ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದ ವಿಶೇಷತೆ ಏನು ಅಂದರೆ, ನಮ್ಮ ಫ್ಯಾಮಿಲಿ ಕೊಲ್ಲೂರಿಗೆ ಹೋಗಿದ್ದಾಗ ಏನೇನಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಕೊಲ್ಲೂರಿನ ಜೊತೆಗೆ ಸ್ವಲ್ಪ ಬೇರೆ ಪ್ಲೇಸಸನ್ನು ಕೂಡ ಕವರ್ ಮಾಡಿದ್ವಿ. ಅದು ಯಾವುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ನಮ್ಮ ಮನೆಯಲ್ಲಿ 8 ಆಶ್ಲೇಷ ಬಲಿ ಹೋಮಗಳನ್ನ ಮಾಡಿದ್ವಿ. ಅದಾದ ನಂತರ ಕೊಲ್ಲೂರಿಗೆ ಹೋಗಬೇಕು ಅನ್ನುವಂಥ ವಿಷಯವನ್ನು ನಮ್ಮಲ್ಲಿ ಪೂಜೆ ಮಾಡಿದಂಥ ಭಟ್ರು ತಿಳಿಸಿದರು. ಹಾಗಾಗಿ ನಾವು 8 ಪೂಜೆ ಆದ ನಂತರ, ಅಂದರೆ ಪ್ರತಿ ತಿಂಗಳು ಒಂದೊಂದು ಪೂಜೆ ಮುಗಿದ ನಂತರ 8ನೇ ಪೂಜೆ ಮುಗಿಯೋಷ್ಟೊತ್ತಿಗೆ ಡಿಸೆಂಬರ್ ಆಗಿತ್ತು. ನಾವು ಶುರು ಮಾಡಿದ್ದು ಮೇ ತಿಂಗಳಲ್ಲಿ, ಮುಗಿಯೋಷ್ಟೊತ್ತಿಗೆ ಡಿಸೆಂಬರ್ ಆಗಿತ್ತು. ಸೊ ಡಿಸೆಂಬರಲ್ಲಿ ಮುಗಿಸಿದ ನಂತರ ನಾವು ಕೊಲ್ಲೂರಿಗೆ ಹೋಗೋದಕ್ಕೆ ಡಿಸೈಡ್ ಮಾಡಿದ್ವಿ. ಅವತ್ತು ಡೇಟ್ ಆ ಥರ ಎಲ್ಲ ನಾವೇನು ನೋಡಿ ಹೋಗಿಲ್ಲ. 25ನೇ ತಾರೀಕು ಎಲ್ರಿಗೂ ರಜೆ ಇತ್ತು, ಅದು ಗೌರ್ಮೆಂಟ್ ಹಾಲಿಡೇ ಆಗಿತ್ತು. ಹಾಗಾಗಿ ಅವತ್ತಿನ ದಿವಸ ಎಲ್ಲರೂ ಫ್ರೀ ಇರ್ತಾರೆ ಅಂತ ಅಂದ್ಕೊಂಡು ನಾವು ಫ್ಯಾಮಿಲಿ ಎಲ್ಲ ಹೊರಟ್ವಿ. ನಮ್ಮ ಮನೆಯಲ್ಲಿ ಬೆಳಗ್ಗೆ ಬೇಗ ಹೋಗೋಣ, ಅಲ್ಲಿಗೊಂದು 7:30ಗೆ ರೀಚ್ ಆಗೋ ಅಷ್ಟೊತ್ತಿಗೆ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದರು. ಬಟ್ ನಮ್ಗೆ ಅರ್ಥ ಆಗಲಿಲ್ಲ ಅದು ಯಾಕೆ 7:30ಗೆ ಅಲ್ಲಿಗೆ ತಲುಪಬೇಕು ಅನ್ನೋದು. ಅದಾದಮೇಲೆ ನಾವು ಸ್ವಲ್ಪ ನಿಧಾನಕ್ಕೆ ಹೋದ್ವಿ. ಅಂದರೆ ನಾವು ಎದ್ದಿದ್ದೇ 4:15 ಆಯಿತು. ಎದ್ದು ಹೊರಟು ಅಲ್ಲಿಗೆ ತಲುಪುವಷ್ಟೊತ್ತಿಗೆ 10 ಗಂಟೆ ಆಗಿತ್ತು ಅಂದ್ಕೊಳ್ಳಿ. ಕೊಲ್ಲೂರಿಗೆ ಸೇರುವಷ್ಟೊತ್ತಿಗೆ 10 ಗಂಟೆ ಆಗಿತ್ತು. ಅದಾದ ನಂತರ ಅಲ್ಲಿಗೆ ರೀಚ್ ಆದ್ವಿ. ನೋಡಿದರೆ ಅಲ್ಲಿ ತುಂಬ ರಶ್ಶು. ಟೆಂಪಲ್ ಅಂದರೆ ನಾವು ಸರಿಸುಮಾರು 3 ಗಂಟೆಗೆ ಹತ್ರ ನಾವು ಕ್ಯೂ ಅಲ್ಲಿ ನಿಂತಿದ್ವಿ, ಲೈನಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ ದೇವಿಯ ದರ್ಶನ ಆಗೋದಕ್ಕೋಸ್ಕರ. ಸೊ ಆಗ ಅರ್ಥ ಆಯಿತು ಸ್ವಲ್ಪ, ಬಹುಶಃ ಬೆಳಗ್ಗೆ ಬೇಗ ಹೋದರೆ ದೇವಿ ದರ್ಶನ ಬೇಗ ಆಗ್ಬೋದು ಅನ್ನೋ ರೀಸನ್ಗೋಸ್ಕರ ಹೇಳಿದ್ರು ಏನೋ ಗೊತ್ತಿಲ್ಲ. ಬೆಳಗ್ಗೆನೂ ಎಷ್ಟು ರಶ್ ಇರುತ್ತೆ ಅನ್ನೋವಂಥ ಐಡಿಯಾ ಕೂಡ ನಮಗಿಲ್ಲ. ಆದರೂ ಬಹುಶಃ ಬೆಳಗ್ಗೆ ಬೇಗ ಹೋಗಿದ್ರೆ ಸ್ವಲ್ಪ ಆ ಕ್ಯೂವನ್ನು ತಪ್ಪಿಸ್ಬೋದಿತ್ತೋ ಏನೋ. ನಮಗೆ ದೇವಿ ದರ್ಶನ ಕೂಡ ಆಯಿತು, ತುಂಬ ಚೆನ್ನಾಗೇ ಆಯಿತು. ಅಲ್ಲಿ ನಂತರ ತುಪ್ಪದ ದೀಪವನ್ನು ಕೂಡ ಹಚ್ಚಿದ್ವಿ ನಾವು. ಹೀಗೆ ಅಲ್ಲಿ ಮತ್ತೆ ಭೋಜನವನ್ನು ಮುಗಿಸಿ, ಅಂದರೆ ಮಧ್ಯಾಹ್ನದ ಊಟವನ್ನು ಮುಗಿಸಿ ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಡುವಾಗ ಸಮಯ ಬಹುಶಃ ಒಂದು 2 ಗಂಟೆ ಆಗಿರಬಹುದು, 2-2:30 ಆಗಿರಬಹುದು. ಅಲ್ಲಿಂದನೇ ಹತ್ತಿರದಲ್ಲಿ ಬರುವ ದಾರಿಯಲ್ಲೇ ಇರುವಂತಹ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಅಲ್ಲಿಗೆ ಕೂಡ ಹೋದ್ವಿ. ಅದು ಕಮಲಶಿಲೆ ಅನ್ನುವಂತಹ ಜಾಗದಲ್ಲಿದೆ. ಆ ದೇವಿ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ. ಒಂಥರ ಅಲ್ಲಿ ಡಿವೈನ್ ಫೀಲ್ ಇತ್ತು. ಡಿವೈನ್ ಫೀಲ್ ಅನ್ನೋದಕ್ಕಿಂತ ನಮಗೆ ಬೆಳಗ್ಗಿಂದ ರಶ್, ತುಂಬ ಜನನ ನೋಡಿ ಅಲ್ಲಿ ಹೋದಾಗ ಯಾರೂ ಇರಲಿಲ್ಲ. ಒಂದು ಹತ್ತಿರ ಕಲ್ಯಾಣಿ ಕೂಡ ಇತ್ತು. ಆ ಜಾಗ ಕೂಡ ತುಂಬ ಚೆನ್ನಾಗಿತ್ತು. ಎರಡೂ ಜಾಗ ಕೂಡ ದೇವಿಯದ್ದೇ. ಆದರೆ ಈ ಜಾಗ ಏನೋ ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು. ನಾನು, ನನ್ನ ತಂಗಿ, ನಮ್ಮಮ್ಮ ನಮ್ಮ ಕೈಗಳಿಗೆ ಒಂದಷ್ಟು ಬಳೆಗಳನ್ನ ತೊಡಿಸ್ಕೊಂಡ್ವಿ. ಹಾಗೆ ಅಲ್ಲಿ ಒಂದಷ್ಟು ಪೋಸ್ಟರ್ಸನ್ನು ಹಾಕಿದ್ರು. ಅಂದರೆ ನಮ್ಮ ಹಿಂದೂ ದೇವಸ್ಥಾನದಲ್ಲಿ ಯಾವ ರೀತಿ ನಮಸ್ಕಾರವನ್ನು ಮಾಡಬೇಕು, ದಾನ ಮಾಡೋದ್ರ ಮಹತ್ವ ಏನು, ಇದರ ಬಗ್ಗೆ ನಾನು ವಿಶೇಷವಾಗಿ ಇನ್ನೊಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ. ಈ ವಿಷಯಗಳು ತುಂಬ ಚೆನ್ನಾಗಿದ್ವು. ಅದೇನು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ಅಲ್ಲಿಂದ ಮುಗಿಸಿ ನಾವು ಏನು ಮಾಡಿದ್ವಿ ಅಂದರೆ ಮಲ್ಪೆ ಬೀಚ್ ಕಡೆ ಹೋದ್ವಿ. ಯಾಕಂದರೆ ನಾವು ಬರೋದು ಕುಂದಾಪುರ ಆಗಿ ಈ ಕಡೆ ನಮ್ಮ ಮನೆ ದಾರಿ ಕಡೆ ಬರಬೇಕಾದ್ರೆ ಮಲ್ಪೆ ಬೀಚ್ ಕಡೆ ಹೋಗಿ ನಾವು ಬಂದಿದ್ದು. ನಮ್ಮಲ್ಲಿ ಎಲ್ಲ ಫ್ಯಾಮಿಲಿ ಟ್ರಿಪ್ ಅನ್ನೋ ಮಾತಿಲ್ಲ. ಅಟ್ಲೀಸ್ಟ್ ಹೋಗಿರೋ ಜಾಗದಲ್ಲೇ ಎಲ್ಲ ಮುಗಿಸಿ ವಾಪಸ್ ಬರೋಣ ಅಂತ ಸಾಯಂಕಾಲ ಒಂದು 1/2 ಅವರ್ ಅಂದ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಏನಿರಲಿಲ್ಲ, ಒಂದು ಅರ್ಧ ಗಂಟೆ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಮೇಝಿಂಗ್ ಆಗಿತ್ತು. ಒಂದು ದಿನ ಹೋಗಿದ್ರೂ 3 ಪ್ಲೇಸಸ್ ಕವರ್ ಮಾಡಿ ಬಂದಿದ್ದೀವಿ. ಸ್ವಲ್ಪ ಚೆನ್ನಾಗಿತ್ತು ಇದು. ಸೊ ಇದಾಗಿತ್ತು ನಮ್ಮ ದಿನ. ಇನ್ನೂ ಹೇಳಬೇಕಂದ್ರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ವರ್ಷದಲ್ಲಿ 2 ಸಲನೋ 3 ಸಲನೋ ಈ ಥರ ಫ್ಯಾಮಿಲಿ ಟ್ರಿಪ್ ಹೋದರೆ ಚೆನ್ನಾಗಿರುತ್ತೆ ಅನ್ನೋವಂಥದ್ದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಬಗ್ಗೆ ಹೇಳಿ. ಥ್ಯಾಂಕ್ ಯು ಆಲ್.